ಪ್ರೈಸ್ ಗಾಡ್. ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಸತ್ಯ ಅಂದರೆ ಬೆಳಕು, ಸತ್ಯ ಅಂದರೆ ಜೀವ, ಸತ್ಯ ಅಂದರೆ ದೇವರು ಯಾರಂತ ನಮಗೆ ತಿಳಿದು ಬರುವುದು, ನಾವು ಈ ಲೋಕಕ್ಕೆ ಯಾಕೆ ಬಂದಿದ್ದೇವೆ ಅನ್ನುವ ವಿಷಯದಲ್ಲಿ ಸತ್ಯ ನಮಗೆ ತಿಳಿಯಪಡಿಸ್ತದೆ. ಎಷ್ಟೋ ಜನರು ತಮ್ಮ ಜೀವಿತದ ವಿಷಯದಲ್ಲಿ ಸತ್ಯವನ್ನು ಹುಡುಕ್ತಾ ಇರ್ತಾರೆ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ತಂದೆ ತಾಯಿ ಯಾರು, ಅದು ತಿಳಿದ ಮೇಲೆ ಅವರಿಗೆ ಆತ್ಮತೃಪ್ತಿ ಉಂಟಾಗ್ತದೆ. ಖಂಡಿತವಾಗಿ ಯಾರೇ ಆಗಿರ್ಬೋದು, ಒಬ್ಬ ಅನಾಥೆಯರು ಅಥವಾ ಅನಾಥರು ಅಥವಾ ದಿಕ್ಕಿಲ್ಲದವರಿಗೆ ಅವರ ಕುಟುಂಬದ ಪರಿಚಯ ಅಥವಾ ಅವರ ಜೀವನದ ಚರಿತ್ರೆ ಗೊತ್ತಿರುವುದಿಲ್ಲ. ಯಾವಾಗ ಅವರಿಗೆ ಗೊತ್ತಾಗ್ತದೋ ಆವಾಗ ಅವರಿಗೆ ಸಂತೃಪ್ತಿ ಉಂಟಾಗ್ತದೆ. ಅಲ್ಲಿಯ ತನಕ ಅವರು ಎಲ್ಲೆಲ್ಲ ಅಲಿದಾಡಿರ್ತಾರೆ, ಯಾವ ಸ್ಥಳಗಳಿಗೆ ಹೋಗಿರ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗ್ತದೆ, ನಾನು ನಾನು ಎಲ್ಲಿಗೆ ಹೋಗಿದ್ದೇನೆ, ನಾನು ಯಾಕೆ ಹೋಗಿದ್ದೇನೆ, ಎಲ್ಲ ತಿಳಿದು ಬಂದ ಮೇಲೆ ಅವರಿಗೆ ಸಂತೃಪ್ತಿಯಾಗಿ ಸತ್ಯ ಮಾರ್ಗದಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ದೇವರಿಂದ ನಾವು ಅಗಲಿ ಹೋದವರು ದೇವರ ಬಳಿಗೆ ಬರಬೇಕು. ಅದಕ್ಕೆ ಒಂದೇ ಮಾರ್ಗ ಸತ್ಯ, ಅದು ಯೇಸುವೆ ಆಗಿದ್ದಾನೆ. ಇವತ್ತು ನಾವು ಕೇಳುವ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕೋಟ್ರಸ್ ಅವರಿದ್ದಾರೆ. ನಿಮಗೆ ಸ್ವಾಗತ. ಇವತ್ತು ದೇವರ ವಾಕ್ಯಾನುಸಾರವಾಗಿ ನಾವು ಧ್ಯಾನ ಮಾಡುವ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದೊಂದೋಟನ ಕುಡಿಕತನಗಳಲ್ಲಿ, ಕಾಮವಿಲಾಸ, ನಿರ್ಜಲ ಕೃತ್ಯಗಳಲ್ಲಿ ಆಗಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನಾವು ನೋಡ್ತೇವೆ, ಈಗಿನ ಕಾಲವನ್ನು ನೋಡುವಾಗ, ಈಗಿನ ಪರಿಸ್ಥಿತಿ ನೋಡುವಾಗ, ಈಗಲೂ ಆಗೋ ಘಟನೆ ನೋಡುವಾಗ ಅತಿ ಸ್ಪಷ್ಟತೆ ಈಗಿನ ಕಾಲವು ಯಾವ ವಿಶ್ವಾಸಿಗಳು ಆತ್ಮಿಕವಾಗಿ ನಿದ್ದೆ ಮಾಡುವ ಕಾಲವಲ್ಲ ಎಂಬುದಾಗಿ ಅಪೊಸ್ತಲರು ಹೇಳ್ತಾನೆ. ಯಾಕಂದರೆ ಒಬ್ಬ ವಿಶ್ವಾಸಿಯು ಪ್ರಾರ್ಥನೆ ಮಾಡದೇ ಇರುವ ವಿಶ್ವಾಸಿಯು ಆತ್ಮಿಕ ಜೀವನ ನಿದ್ದೆ ಮಾಡುತ್ತಾನೆ. ಆತನು ಆ ವಿಶ್ವಾಸಿಗೆ ಆತ್ಮಿಕ ನಿದ್ದೆ ಮಾಡುವ ವಿಶ್ವಾಸ ಕರೀತಾನೆ. ಅದು ಅಪೊಸ್ತಲರ ಅಂಥ ವಿಶ್ವಾಸಗಳಲ್ಲಿ ಈಗಿನ ಕಾಲವು ನಿದ್ದೆ ಮಾಡುವ ಅಂದರೆ ಆತ್ಮಿಕವಾಗಿ ಪ್ರಾರ್ಥನೆ ಕಡಿಮೆ ಪ್ರಾರ್ಥನೆ ಮಾಡುವ ಕಾಲವಲ್ಲ ಎಂಬುದಾಗಿ ಎಲ್ಲರೂ ಅರಿತುಕೊಳ್ಳಬೇಕು. ಯಾಕಂದರೆ ಈಗಿನ ಕಾಲ ಎಚ್ಚರವಾಗತಕ್ಕ ಕಾಲ ಪ್ರಾರ್ಥನೆಯಲ್ಲಿ ಅಲ್ಲ. ಯಾಕೆ ಅಪೊಸ್ತಲ ಪೌಲರು ಹೀಗೆ ಅಂದ್ರೆ ಈಗಿನ ಕಾಲ ಪ್ರೆಸೆಂಟ್ ಸಿಚುವೇಶನ್ ನಮಗಿದೆ, ಈಗ ನಾವು ಯಾಕೆ ಎಚ್ಚರಗೊಳ್ಳಬೇಕು? ಯಾಕಂದ್ರೆ ಯೇಸು ಕ್ರಿಸ್ತನ ಬರೋಣ ತುಂಬಾ ಹತ್ತಿರವಾಗಿ ಉಂಟು. ಯಾವ ರೀತಿ ನೀವು ಹೇಳ್ತೀರಾ? ಯಾಕಂದರೆ ದೇವರ ವಾಕ್ಯದಲ್ಲಿ ಪ್ರಕರಣ ಗ್ರಂಥದಲ್ಲಿ ಬರೆದ ಎಲ್ಲ ಸಂಗತಿಗಳು ನಡೆಯುತ್ತಾ ಉಂಟು. ಯುದ್ಧಗಳು ಆಗೋ ಸುದ್ದಿ ಕೇಳುವಾಗ, ಬರಗಾಲ ಬರುವಾಗ, ಅಂಟು ರೋಗಗಳು ನೋಡುವಾಗ ಯೇಸು ಕ್ರಿಸ್ತ ಬರೋಣ ತುಂಬ ಹತ್ತಿರವಾಗಿ ಉಂಟು. ಇವತ್ತು ನಾಳೆ ಯಾವಾಗ ಬರುತ್ತೋ ಗೊತ್ತಿಲ್ಲದ ನಿಮಿತ್ತವಾಗಿ ಆ ಒಂದು ರೂಪಾಂತರಕ್ಕೋಸ್ಕರವಾಗಿ ಆ ಸಭೆ ಎತ್ತರಪಡುವಿಕೆಯಲ್ಲಿ ಅಥವಾ ಮಾರ್ಪಾಡು ಒಂದು ಹೇಳ್ತಾರೆ ಇಂಗ್ಲೀಷಲ್ಲಿ ರ್ಯಾಪ್ಚರ್. ಈ ರ್ಯಾಪ್ಚರ್ಗೋಸ್ಕರವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಯಾವಾಗಲೂ 5 ಮಂದಿ ಬುದ್ಧಿವಂತೆ ಕನ್ಯಕೋಪದಲ್ಲಿ ಎಚ್ಚರವಾಗಬೇಕು ಅಂತ ಅಪೊಸ್ತಲ ಹೇಳ್ತಾನೆ. ಈಗ ತುಂಬ ಜನರು ರ್ಯಾಪ್ಚರ್ ಅಂತ ಹೇಳ್ತಾರೆ, ಅದರಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಕೂಡ ಇದೆ. ಹೌದು, ಅದು ಆಗ್ತದೋ ಇಲ್ಲವೋ, ಅದು ಮೊದಲು ನಂತರವೋ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ದೇವರ ವಾಕ್ಯ ಸ್ಟಡಿ ಮಾಡುವಾಗ 7 ವರ್ಷದ ಅಧರ್ಮ ಸ್ವರೂಪನು ಬಯಲಿಗೆ ಬರುವಂಥ ಮೊದಲು ಒಂದು ರ್ಯಾಪ್ಚರ್ ಉಂಟು, ಅದು ಸಭೆ ಎತ್ತಲ್ಪಡುವಿಕೆ. ಈ ಸಭೆ ಎತ್ತಲ್ಪಡುವಿಕೆ ಆಗಲೇಬೇಕು. ಅಂತು ಕ್ರಿಸ್ತನು ಪಬ್ಲಿಕ್ಕಾಗಿ ಕಾಣಪಡಬೇಕು. ಈಗ ಅಂತು ಕ್ರಿಸ್ತನು ಗುಪ್ತವೇ ಕೆಲಸ ಮಾಡ್ತಿದ್ದಾನೆ, ಅದನ್ನು ಪಬ್ಲಿಕ್ಕಾಗಿ ಬರಬೇಕು. ಮತ್ತು ದೇವರ ಕೋಪ ಬರಬೇಕಾದ್ರೆ ಈ ಸಭೆ ಎತ್ತಲ್ಪಡುವಿಕೆ ಮೊದಲನೇ ರ್ಯಾಪ್ಚರ್ ಆಗಲೇಬೇಕು. ಈಗ ಅದು ಯಾಕೆ ಅಂದರೆ ಒಟ್ಟಿಗೆ ಬಂದರೆ ಆಗೋದಿಲ್ಲ? ಇಲ್ಲ, ಯಾಕಂದರೆ ದೇವರು ತನ್ನ ಸಭೆಯನ್ನು ಪ್ರೀತಿಸ್ತಾನೆ. ದೇವರ ಚಿತ್ತವಲ್ಲ, ದೇವರ ಮಕ್ಕಳು ಅಂತು ಕ್ರಿಸ್ತನ ಆಳ್ವಿಕೆ ಹೋಗೋ ದೇವರ ಚಿತ್ತ ಅಲ್ಲವೇ ಅಲ್ಲ. ಅಂತು ಆಳ್ವಿಕೆಯಲ್ಲಿ ತುಂಬ ಕಷ್ಟಗಳು, ತುಂಬ ಉಪದ್ರವಗಳು, ತುಂಬ ಗೌರವದ ಹಿಂಸೆಗಳು ಉಂಟು. ಆ ಸಮಯದಲ್ಲಿ ದೇವರು ತನ್ನ ಸಭೆಯನ್ನು ಪ್ರೀತಿಸ್ತಾನೆ. ಅದು ಯಾವ ಸಭೆಯು
ಕರ್ತನ ರೂಪಾಂತರದಲ್ಲಿ ಕೈ ಬಿಡಲ್ಪಡಬಾರದು ಅಥವಾ ಟ್ರಿಬ್ಯುಲೇಷನ್ ಪೀರಿಯಡಲ್ಲಿ ಹಾದು ಹೋಗುವುದ ಚಿತ್ತ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋದ ಮೊದಲು ತನ್ನ ಸಭೆಗೋಸ್ಕರವಾಗಿ ಮಧ್ಯ ಆಕಾಶದಲ್ಲಿ ತುತ್ತೂರಿಯ ಧ್ವನಿಯೊಡನೆ ದೇವದೂತರು ಬರುತ್ತಾನೆ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲಿ. ಹೇಗೆಂದರೆ 5 ಮಂದಿ ಬುದ್ಧಿವಂತ ಕನ್ನಿಕೆಯವರು ಹೇಗೆ ಆ ಒಂದು ಮದಲಿಂಗನ ಸ್ವರ ಕೆಲವು ಅವರು ಹೊರಡಿದ್ರು ಆ ರೀತಿಯಲ್ಲಿ ರ್ಯಾಪ್ಚರ್ ಆಗ್ತದೆ. ಅಂದರೆ ಕೆಲವರು ಟ್ರಿಬ್ಯುಲೇಷನ್ಗೆ ಹಾದಿ ಹೋಗ್ತಾರಂತ ಹೇಳ್ತಾರೆ. ಹೌದು, ಅದು ಯಾರು ಆ ನೋಡಿ 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕರು ಇದ್ದರು. ಅವರಂತ ತೂಕಡಿದ್ರೆ ಯಾವ ವಿಶ್ವಾಸಿಗಳು ಪ್ರಾರ್ಥನೆ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುವುದಿಲ್ಲವೋ, ಕಡಿಮೆ ಪ್ರಾರ್ಥನೆ ಮಾಡ್ತಾರೆ. ಹೌದು, ಕೆಲವರು ಪ್ರಾರ್ಥನೆ ಕಡಿಮೆ ಮಾಡ್ತಾರೆ, ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಕಡಿಮೆ ಪ್ರಾರ್ಥನೆ ಅರ್ಧ ಗಂಟೆ, ಕೆಲವು ಪ್ರಾರ್ಥನೆ 3/4 ಗಂಟೆ, 1 ಗಂಟೆ ಮೇಲೆ ಹೋಗುವುದಿಲ್ಲ, ಎಲ್ಲ 1 ಗಂಟೆ ಎಲ್ಲ ಫಿನಿಶ್ ಮಾಡ್ತಾರೆ ಬೈಬಲ್. ಅದಕ್ಕೆ ಅಂಥ ವಿಶ್ವಾಸಗಳು ಏನಂತಾರೆ ರೂಪಾಂತರ ಕೈ ಬೀಳಬಿಡ್ತಾರೆ. ಅಂಥವರು 7 ವರ್ಷ ಟ್ರಿಬ್ಯುಲೇಷನ್ ಹಾದು ಹೋಗಬೇಕು. ಈಗ ಕನ್ಫ್ಯೂಷನ್ ಯಾಕೆ ಆಗುತ್ತೆ ಎಂದರೆ ನಿಮಗೆ ಸರಿ ಹೇಳ್ತಾನೆ. ಫಸ್ಟ್ ರ್ಯಾಪ್ಚರ್ ಟ್ರಿಬ್ಯುಲೇಷನ್ ಮೊದಲು, ಸೆಕೆಂಡ್ ರ್ಯಾಪ್ಚರ್ ಉಂಟು. ಈ 7 ಟ್ರಿಬ್ಯುಲೇಷನಲ್ಲಿ ಮಧ್ಯ 3.5 ವರ್ಷದಲ್ಲಿ 1,44,000 ಜನರಿಗೆ ರ್ಯಾಪ್ಚರ್ ಉಂಟು. ಈ 3ನೇ ರ್ಯಾಪ್ಚರ್ ಯಾವುದೆಂದರೆ 7 ವರ್ಷ ಅಂತ್ಯ ಆಗೋ ಮೊದಲು ಕೈ ಬೀಳ್ಪಟ್ಟ ವಿಶ್ವಾಸಗಳು, ರಕ್ತ ಸಾಕ್ಷಿಯಾದ ವಿಶ್ವಾಸಗಳು ಮತ್ತು ಯಾರು ಅವರು ಈ 3 ರ್ಯಾಪ್ಚರಲ್ಲಿ ಅದಕ್ಕೆ ಅನೇಕ ಕನ್ಫ್ಯೂಸ್ ಆಗುತ್ತೆ. ಟ್ರಿಬ್ಯುಲೇಷನ್ ಒಂದು ರ್ಯಾಪ್ಚರ್ ಉಂಟು, ಆದರೆ ಈ ರ್ಯಾಪ್ಚರ್ಗಿಂತ ಈ ರ್ಯಾಪ್ಚರ್ ಮೊದಲು ಬರ್ತದೆ ಸಭೆ ತಲುಪಡುವಿಗೆ. ಈ 3 ರ್ಯಾಪ್ಚರ್ನ ಇನ್ನೊಂದು ರ್ಯಾಪ್ಚರ್ ಉಂಟು, 2 ಸಾಕ್ಷಿಗಳು ಮೋಶೆ ಮತ್ತು ಎಲಿಯಾ ಬರ್ತಾರೆ. ಈ 4 ರ್ಯಾಪ್ಚರ್ ಆದ ನಂತರ ಯೇಸು ಕ್ರಿಸ್ತನ ಬರೋನು ಹೋಗ್ತಾರೆ. ಎರಡನೇ ಬರೋ ರ್ಯಾಪ್ಚರ್ ಅಂತ ಹೇಳೋಕ್ಕಿಂತ ರಕ್ತ ಸಾಕ್ಷಿಗಳು ಅಂತ ಹೇಳ್ಬೋದು. ಹೌದು ಹೌದು ಅಲ್ವಾ? ಹೌದು. ಅಂದ್ರೆ ಈಗ ಯಾರು ರಕ್ತ ಅಂದ್ರೆ ರ್ಯಾಪ್ಚರ್ ಅಂದ್ರೆ ಬೇರೆ, ಹೌದು, ರಕ್ತ ಸಾಕ್ಷಿಗಳು ಅಂದ್ರೆ ಬೇರೆ. ಹೌದು ಅಲ್ವಾ? ಹೌದು. ಈ ರಕ್ತ ಸಾಕ್ಷಿಗಳಿದಾರಲ್ಲ, ಅದು ಆ ಕಾಲದಲ್ಲಿ ಆಗದೆ ಹೋಗ್ತಾರೆ, ಯಾರು ಉಳಿದ್ರೆ. ಹೌದು, ಆಯ್ತಾ? ಹೌದು. ಮತ್ತೆ ಮುದ್ರೆ ಅಂದ್ರೆ ಯಹೂದ್ಯರಲ್ಲಿ 1,44,000 ಮೇ ಬಿ ಯಾರೆಲ್ಲ ರಕ್ತ ಸಾಕ್ಷಿಗಳಾಗಿ ಅಂದ್ರೆ ಆಗ ನೋಡಿ 1,44,000 ಜನರಲ್ಲಿ ಖಾಲಿ ಇಸ್ರೇಲ್ ಮಾತ್ರ ರೂಪಾಂತರ ಆಗ್ತಾರೆ, ಅಂದರೆ ಅವರು ಪರಲೋಕದಲ್ಲಿ ಬರ್ತಾರೆ. ಆಗ ಸತ್ತವರಿದ್ದು ಬರೋದಿಲ್ಲ. ಆಗ ರಕ್ತ ಸಾಕ್ಷಿಯವರು ಉಂಟಲ್ಲ, ಈಗ ನೋಡಿ 3 ವರ್ಷದಲ್ಲಿ ಎಷ್ಟೋ ವಿಶ್ವಾಸ ರಕ್ತ ಸಾಕ್ಷಿ ಆಗ್ತಾರೆ. ಆದರೆ 3 ವರ್ಷದ ಖಾಲಿ ಪರಲೋಕ ಪಡೆದು ಜೀವಂತ ಇರುವವರು 1,44,000 ಜನ ಮಾತ್ರ. ಆಗ ಸತ್ತವರಿದ್ದು ಬರೋದಿಲ್ಲ. ಇವರೆದ್ದು ಬರೋದು ಯಾವಾಗ 7 ವರ್ಷ ಎಂಡ್ ಆಗುವಾಗ, ಅದು 3ನೇ ರ್ಯಾಪ್ಚರ್ ಆಗಿದೆ. ಗೊತ್ತಲ್ಲ? ಒಟ್ಟು ಬೈಬಲ್ ಸ್ಟಡಿ 4 ರ್ಯಾಪ್ಚರ್ ಉಂಟು. ಈ 3 ರ್ಯಾಪ್ಚರ್ ಅಂದರೆ 2 ಸಾಕ್ಷಿಗಳು ಬರ್ತವೆ, ಮೋಶೆ ಮತ್ತು ಎಲಿಯಾ ಬಂದು ಸುವಾರ್ತೆ ಕೊಟ್ಟು ಅವರು. ಅದು ಆದ ನಂತರ ಯೇಸು ಕ್ರಿಸ್ತ 2ನೇ ಬರೋಣ ಎಲ್ಲೆಡೆ ಕಾಣಲು ಪಡುವಾಗ ಬರ್ತದೆ. ಈಗ ಅಪೊಸ್ತಲ ಪೌಲನು ಹೇಳಿದ್ದೇನು ಗೊತ್ತಿಲ್ಲ, ಈ ಅಧರ್ಮ ಸ್ವರೂಪ ಬಯಲಿಗೆ ಬರುವಂಥ ಮೊದಲು ಆಗುವಂಥ ರ್ಯಾಪ್ಚರ್ಗಾಗಿ ಇರ್ತದೆ. ಈಗಿನ ಕಾಲವು ನಿದ್ದೆ ಮಾಡುವ ಕಾಲವಲ್ಲ ಎಂಬುದು ಎಚ್ಚರವಾಗಬೇಕು ಅಂತಾನೆ ಅಪೊಸ್ತಲ ಪೌಲನು. ಹೌದು, ಖಂಡಿತವಾಗಿ. ಇಲ್ಲಿ ಅಂದ್ರೆ ನಿದ್ದೆ ಆ ರೀತಿಯಾಗಿ ಅಲ್ವಾ? ಈಗ ಜನರು ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನುವ ಹಾಗೆ ನನಗೆ ತೋರ್ತದೆ. ಯಾಕಂದರೆ ಈಗಿನ ಕಾಲದಲ್ಲಿ ದೇವರ ಮಕ್ಕಳಿಗೆ ಮೊಬೈಲ್ ಫೋನು ಇದೆಲ್ಲ ಫೇಸ್ಬುಕ್ ಆಗಿ ಅವರು ಏನಂದರೆ ಅದು ಬೇಕು, ಅದರ ಒಳ್ಳೆಯದುಂಟು, ಅದೇ ಅದು ಅವರಿಗೆ ಅಡಿಕ್ಷನ್ ಆಗಿದೆ, ಎಡಿಕ್ಟ್ ಆಗಿ ಹೋಗಿದೆ. ಈಗ ದೇವರ ವಾಕ್ಯ ಉಂಟು, ಪ್ರತಿಯೊಬ್ಬ ವಿಶ್ವಾಸಿಯು ರ್ಯಾಪ್ಚರ್ ಆಗಬೇಕಾದ್ರೆ ಅವನು ಎಲ್ಲ ವಿಷಯದಲ್ಲಿ ಮಿತಿ ಉಳ್ಳವನಾಗಬೇಕು. ಅವನು ಡಿಸಿಪ್ಲಿನ್ ಅಂದರೆ ತನ್ನ ಶರೀರವನ್ನು ತನ್ನ ಮನಸ್ಸನ್ನು ಶಿಸ್ತು ತರುವವನು ಆಗಬೇಕು. ಈಗ ಪ್ರತಿಯೊಬ್ಬರಿಗೆ 20 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಜಾಸ್ತಿ ಉಂಟು ನಿಮಗೆ ಟೈಮ್? ಇಲ್ಲ. ನನಗೆ ಜಾಸ್ತಿ ಉಂಟಾ? ಅಮೆರಿಕಾದಲ್ಲಿ ಸೇಮ್ 20 ಗಂಟೆ ಮೇಂಟೈನ್ ಮಾಡಲಿಕ್ಕೆ ನಾನು ಕಲಿತುಕೊಳ್ಳೋನಾಗಬೇಕು. ಈಗ ಹಣ ಈಗ ನಿಮಗೆ 100,000 ರೂಪಾಯಿ ನಿಮ್ಮ ಕೈಲಿ ಕೊಟ್ಟರೆ ನೀವು ಮೇಂಟೈನ್ ಮಾಡುವುದಾರೆ ಏನು ಮಾಡ್ತೀರಿ? ಒಳ್ಳೆಯದಾಗಿ ಹಣವನ್ನು 100,000 ಮೇಂಟೈನ್ ಮಾಡಲಿಕ್ಕೆ ಏನಾಗ್ತದೆ? ಒಂದೇ ದಿನ ಖಾಲಿ ಮಾಡಿಬಿಡ್ದಿಲ್ವ? ಅದೇ ರೀತಿಯಲ್ಲಿ 20 ಗಂಟೆ ಒಬ್ಬ ವಿಶ್ವಾಸಿಯು ಅದು ಮೇಂಟೈನ್ ಮಾಡಲಿಕ್ಕೆ ಕಲಿಯುವನ್ನೇನು ಮಾಡ್ತಾನೆ? ಅವನು ಪ್ರಾರ್ಥನೆಗೆ ಸಮಯ, ವಾಕ್ಯ, ಈ ರೀತಿ ಅವನು ತನ್ನ ಮೊದಲು ಅವನು ಪ್ರಾರ್ಥನೆಗೆ ವಾಕ್ಯಕ್ಕೆ ಸಮಯ ಕೊಡುವವನಾಗಬೇಕು. ತನ್ನ ಆತ್ಮದಲ್ಲಿ ಎಣ್ಣೆ ಯಾವಾಗಲೂ ದೀಪ ಉರಿಯುತ್ತಲೇ ಇರುವ ಹಾಗೆ ಮಾಡುವವನು ಮಾತ್ರವೇ ರ್ಯಾಪ್ಚರ್ನಲ್ಲಿ ಎತ್ತಲ್ಪಡುತ್ತಾನೆ. ಅದು ಅಪ್ಪದಲ್ಲಿ ಇಲ್ಲಿ ಯಾಕಂದರೆ ಅನೇಕ ವಿಶ್ವಾಸಗಳು ಆತ್ಮಿಕ ಜೊತೆ ನಿದ್ರೆ ಮಾಡ್ತಾರೆ, ಪ್ರಾರ್ಥನೆ. ಅದಕ್ಕೆ ಅಪ್ಪಗಳು ಇದೆಲ್ಲ ನೋಡುವಾಗ ಈಗಲಾದರೂ ನಿದ್ದೆಯಿಂದ ಎಚ್ಚರವಾಗ್ತಕ್ಕ ಎಂಬುದೇ ಅರಿತುಕೊಳ್ಳಿರಿ ಎಂಬುದೇ ಇಲ್ಲಿ ಹೇಳ್ತಾನೆ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದುದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ಅಂದರೆ ಕ್ರಿಸ್ತನನ್ನು ಮೊದಲು ನಂಬಿದಕ್ಕಿಂತ ಈಗ ರ್ಯಾಪ್ಚರ್ ಹತ್ತಿರ ಉಂಟು, ವಿಮೋಚನೆ ಹತ್ತಿರವಾಯಿತು ಅಂತಾನೆ ಅಪೊಸ್ತಲ. ಅಂದರೆ ಅಷ್ಟು ವರ್ಷ ಆಗಿ ಹೋಯಿತು, ಆತ್ಮಿಕವಾದ ವಿಮೋಚನೆ. ಹೌದು, ರೂಪಾಂತರ ಅಷ್ಟು ವರ್ಷ ಹೋಯಿತು. ಯಾಕಂದರೆ ಯೇಸು ಕ್ರಿಸ್ತನ ಭೂಮಿ ದೇವರ ಸೃಷ್ಟಿ ಭೂಮಿ 6 ದಿನ ಸೃಷ್ಟಿ ಮಾಡಿ 7ನೇ ದಿನ ವಿಸರ್ಜನೆ. ಈಗ 6,000 ವರ್ಷ ಆಗಿ ಈಗ 7ನೇ ವರ್ಷದ ಒಂದು ಇದ್ದೆ ಈ ಸೆಂಚುರಿ ಒಳಗೆ ಯೇಸು ಕ್ರಿಸ್ತ ಬರ್ತಾನೆ. ಯಾವಾಗ ಬರ್ತಾನೆ ಎಂದು ಗೊತ್ತಿಲ್ಲ. ಅದಕ್ಕೆ ಅಪ್ಪದಪ್ಪ ಹೇಳ್ತಾನೆ ನಮ್ಮ ವಿಮೋಚನೆಯು ತುಂಬ ಹತ್ತಿರ ಉಂಟು ಎಂಬುದಾಗಿ.
ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿ. ಯಾಕಂದರೆ ಈಗ ഇരുಳು ಬಹುಮಟ್ಟಿಗೆ ಕತ್ತಲೆ ಅಂದರೆ ಹಗಲು ಅಂದರೆ ರಾತ್ರಿ ಹತ್ತಿರ ಉಂಟು. ಅದಕ್ಕೆ ಕತ್ತಲಿಗೆ ಅಂದರೆ ಪಾಪಕ್ಕೆ ಸಂಬಂಧಪಟ್ಟ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. ಬೆಳಕಿಗೆ ಅನುಗುಣ ಆಯುಧ ಅಂದರೆ ಪವಿತ್ರತ್ವನ 9 ಫಲಗಳನ್ನು ಧರಿಸಿಕೊಳ್ಳುವನಾಗಬೇಕಾದ ಅಪೊಸ್ತಲ ಹೇಳ್ತಾನೆ. ಓಕೆ, ಕತ್ತಲೆ ಅನುಗುಣ ಆಯುಧ ಅಂದರೆ ಪಾಪಗಳು, ಶರೀರ ಭಾವದ ಕರ್ಮಗಳು. ಗಲಾತ್ಯ 5:19-21 ವಾಕ್ಯದಲ್ಲಿ ಶರೀರದ ಕರ್ಮ, ಅದು ಕತ್ತಲೆ ಸಂಬಂಧಪಟ್ಟ ಆಯುಧಗಳು. ಅದು ಧರಿಸದೆ ಬೆಳಕಿಗೆ ಅನುಗುಣ ಆಯುಧಗಳಾಗಿದೆ ಪವಿತ್ರಾತ್ಮ 9 ಫಲಗಳು. ಗಲಾತ್ಯ 5:22-23 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಿತಿ 9 ಫಲಗಳು ಬೆಳಕಿಗೆ ಅನುಗುಣ ಆಯುಧಗಳು ಧರಿಸಿಕೊಳ್ಳಬೇಕಾದ ಅಪೊಸ್ತಲ ಹೇಳ್ತಾನೆ. ಆಮೇನ್. ಅಲ್ಲಿ ದೌರ್ದೌತನ, ಕುಡಿಕತನಗಳಲ್ಲಾಗಲಿ, ಕಾಮವಿಲಾಸ, ನಿರ್ಲಕ್ಷ್ಯ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಕೆಲವು ವಿಶ್ವಾಸಗಳು ಇಂಥ ಕೆಲವು ಪಾಪಕ್ಕೆ ಜಾಸ್ತಿ ಗುಲಾಮರಾಗ್ತಾರೆ. ಅದಕ್ಕೆ ಅಪೊಸ್ತಲರು ಸ್ಪೆಸಿಫಿಕ್ ದುಂದುತನ, ಕುಡುಕಿತನ, ಕಾಮವಿಲಾಸ ಈ ಎಲ್ಲ ಪಾಪಕ್ಕೆ ಕೆಲವು ವಿಷಯಗಳು ಇನ್ನೂ ಅದಕ್ಕೆ ಅಂಟಿಕೊಳ್ಳುತ್ತಾರೆ. ಅದಕ್ಕೆ ಈಗಲಾದರೂ ಅದನ್ನು ಬಿಟ್ಟು ಬಿಡಿ, ಹಗಲಿಗೆ ತಕ್ಕ ಹಾಗೆ ಅಂದರೆ ದೇವರಿಗೆ ಮೆಚ್ಚುವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಚ್ಚರಿಕೆ ಕೊಡುತ್ತಾನೆ. ಈಗ ಈ ವಾಕ್ಯಗಳು ಬರೆಯಲ್ಪಟ್ಟಿದ್ದು ವಿಶ್ವಾಸಿಗಳಿಗ ಅಥವಾ ವಿಶ್ವಾಸಿಗಳಿಗೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕಿಡುವ, ಬೈಬಲ್ ಸತ್ಯ ನಂಬುವ ವಿಶ್ವಾಸಿಗಳಿಗೆ. ಅಂದರೆ ಹಾಗಾದರೆ ವಿಶ್ವಾಸಿಗಳಲ್ಲಿ ಕೂಡ ಇಂಥವ್ರು ಇರ್ತಾರೆ. ಹೌದು, ಯಾಕಂದರೆ ವಿಶ್ವಾಸ 2 ರೀತಿ ವಿಶ್ವಾಸಗಳು, ಪ್ರಕೃತಿ ವಿಶ್ವಾಸಗಳು, ಆತ್ಮಿಕ ವಿಶ್ವಾಸಗಳು. ಅಂದರೆ ಪ್ರಕೃತಿ ವಿಶ್ವಾಸಗಳು ಅಂದರೆ ಏನು ಗೊತ್ತಾ, ಯೇಸು ಕ್ರಿಸ್ತನ ನಂಬಿಕೆ ಕೊಡುತ್ತಾರೆ, ನೀಲಿ ಅಂತ ಕೊಡುತ್ತಾರೆ, ಸ್ವಭಾವ ಏನು ಬದಲು ಆಗುವುದಿಲ್ಲ. ಅದೇ ಅಪೊಸ್ತಲರು 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ಅವರಿಗೆ ಪ್ರಕೃತ ವಿಶ್ವಾಸ ಹೇಳ್ತಾರೆ. ಮತ್ತು ಇನ್ನೊಂದು ತರಗತಿ ಉಂಟು ಆತ್ಮಿಕ ವಿಶ್ವಾಸಗಳು. ಆತ್ಮಿಕ ವಿಶ್ವಾಸ ಏನು, ಯೇಸು ನಂಬುತ್ತಾರೆ, ನೀಲಿ ಅಂತ ಕೊಡುತ್ತಾರೆ, ಪವಿತ್ರ ಪ್ರಕಾರ ನಡೆಯುತ್ತಾರೆ. ಇವರು ಆತ್ಮಿಕ ವಿಶ್ವಾಸಗಳು. ಗೊತ್ತಾಯ್ತಲ್ಲ. ಈಗ ಅಲ್ಲಿ ಪ್ರಕೃತಿ ವಿಶ್ವಾಸಗಳು ಈ ರೀತಿ ಇರ್ತಾರೆ. ಅಲ್ಲಿ ನೋಡಿ, ಪ್ರಾಕೃತ ಮನುಷ್ಯನು 1 ಕೊರಿಂಥ 2ನೇ ಅಧ್ಯಾಯದಲ್ಲಿ 14ನೇ ವಚನ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿಕೊಳ್ಳುವುದಿಲ್ಲ. ಕರ್ತನ ಮನಸ್ಸು ತಿಳುಕೊಂಡು ಆತನಿಗೆ ಉಪದೇಶಿಸುವವನು ಯಾರು ಎಂದು ಬರೆದಿದೆ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹಾಗಾದರೆ ಇಲ್ಲಿ 2 ವಿಶ್ವಾಸ, ಪ್ರಕೃತ ಮನುಷ್ಯನಿದ್ದಾನೆ, ಆತ್ಮೀಯ ಮನುಷ್ಯನಿದ್ದಾನೆ. ಪ್ರಕೃತ ಮನುಷ್ಯನಿಗೆ ದೊಡ್ಡ ಯೇಸು ನಂಬಿಕೆ ಇಟ್ಟಿದ್ದಾನೆ, ನೀರು ಮಿಳಿತಗೊಂಡೆ ಸಭೆಗೆ ಬರ್ತಾನೆ, ಸ್ವಭಾವ ಯಾವುದು ಬದಲಾಗಲಿಲ್ಲ. ಆದಿತ್ಯ ಸಂಡೇ ಕ್ರಿಶ್ಚಿಯನ್, ಆದಿತ್ಯ ಮಾತ್ರ ಭಾರಿ ಭಕ್ತಿವಂತವಾದ ಕ್ರಿಶ್ಚಿಯನ್. ಉಳಿದೇನಾಗಲು ಎಲ್ಲ ಪ್ರಕೃತ ಮನುಷ್ಯನಾಗಿ ನಡೀತಾನೆ. ಆತ್ಮೀಯ ಮನುಷ್ಯನು ಅವನು ಯೇಸು ಅಂಕರ ಮಾಡ್ತಾನೆ, ನೀರು ಮುಳುಗಿ ಅಂತ ತಿಳ್ಕೊಂಡಿದ್ದಾನೆ, ದೇವರ ವಾಕ್ಯ ನಡೆಯುತ್ತಾನೆ, ಅವನು ಆತ್ಮಿಕ ಮನುಷ್ಯನಾಗಿದ್ದಾನೆ. ಈಗ ನೀವು ಹೇಳಿದ್ರೆ ಸಂಡೇ ಒಂದು ವಿಶ್ವಾಸಿ ಅಂತ, ಅದರಿಂದ ದೇವರ ನಮಕ್ಕೆ ದೋಷಣ ಆಗ್ತದೆ ಅಲ್ಲ. ಹೌದು. ಈಗ ನೋಡ್ರಿ, ನಾವು ದೌರ್ದೌತನ, ಕುಡಿಕತನಗಳೆಲ್ಲ, ಕಾಮವಿಲಾಸ, ನಿರ್ಜಲ ಕೃತ್ಯ, ಜಗಳ, ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಮಾಡುವುದರಿಂದ ಎಷ್ಟೋ ಜನರು ಯೇಸು ಕ್ರಿಸ್ತನನ್ನು ಅಂಗೀಕರಿಸದೇ ಇರಬಹುದಲ್ವಾ. ಹೌದು. ಇದಕ್ಕೆ ದೇವರ ನಮಕ್ಕೆ ದೋಷಣ ಆಗ್ತದೆ. ಹೌದು. ಈ ವಿಷಯದಲ್ಲಿ ಏನು ಹೇಳ್ತೀರಾ? ಹೌದು. ಹಾಗಾದರೆ ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಅಂಥವರಿಗೆ ಅಂಥವರು ರೂಪಾಂತರಕ್ಕೆ ಕೈ ಬೀಳ್ಪಡ್ತಾರೆ. ಕೆಲವರಿಗೆ ದೇವರ ಕೃಪೆ ಶಿಕ್ಷೆ ಬರ್ತದೆ, ಶಿಕ್ಷೆ ಬರುವುದರೆ ಧನ್ಯರು. ಕೆಲವರು ಮಾಡ್ತಾರೆ, ಶಿಕ್ಷೆ ಬರ್ತದೆ, ಮತ್ತು ಕೆಲವರು ರಾತ್ರಿ ಅದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಾಗುವುದಿಲ್ಲ. ಅನೇಕ ವಿಶ್ವಾಸಗಳಿಗೆ ಗೊತ್ತುಂಟು, ಕರ್ತನ ಭೋಜನ ಪಾಲ್ಗೊಳ್ಳ ಶಿಕ್ಷೆ ಬರ್ತದೆ ಎಂಬುದಾಗಿ ಅನೇಕ ವಿಶ್ವಾಸಗಳು ಏನು ಮಾಡ್ತಾರೆ, ಕರ್ತನ ಭೋಜನ ಪಾಲ್ಗೊಳ್ಳಾಗುವುದಿಲ್ಲ. ಯಾರ್ಯಾರು ವಿಶ್ವಾಸ ಕರ್ತನ ಭೋಜನ ಪಾಲ್ಗೊಳ್ಳಾಗುವುದಿಲ್ಲೋ ಅವರು ರೂಪಾಂತರದಲ್ಲಿ ಕೈ ಬೀಳ್ಪಡ್ತಾರೆ. ಕರ್ತನ ಭೋಜನ ಪಾಲ್ಗೊಳ್ಳಾಗುವವರಿಗೆ ಈ ಸ್ವಭಾವಲಿದ್ದಾರೆ, ಅವ್ರಿಗೆ ಶಿಕ್ಷೆ ಬಂದು ದೇವರು ಮಾಡ್ತಾರೆ, ರೋಗದ ಮುಖಾಂತರವಾಗಿ ಶಿಕ್ಷೆ ಬರ್ತದೆ, ಪಶ್ಚಾತ್ತಾಪ ಪಡೆದರೆ ಅವ್ರಿಗೆ ಬೇಗನೆ ಟಿಕೆಟ್ ಕೊಟ್ಟು ಪರಲೋಕಕ್ಕೆ ಹೋಗ್ತಾರೆ. ಕೆಲವರು ಅನೇಕ ವಿಷಯಗಳು ಮಾಡ್ತಾರೆ, ಗೊತ್ತಿದ್ದವರು ಕರ್ತನ ಭೋಜನ ಭಾರಿ ಪರಿಶುದ್ಧ 100%, ಪಾಪ ಬಿಡುವುದಿಲ್ಲ. ಅದಕ್ಕೆ ಪರಿಶುದ್ಧ ಪಾಲುಗಾರನಾಗೋದು ಬಿಟ್ಟು ಬಿಡ್ತಾರೆ, ಅವನಿಗೆ ತೀರ್ಪು ಬಿಡೋದಿಲ್ಲ, ಅವನ ರೂಪದ ಕೈ ಬಿಡ್ಬಿಡೋದು ಗ್ಯಾರಂಟಿ ಆಗಿದೆ. ಓಕೆ, ಅರ್ಥದಲ್ಲ. ಅದಕ್ಕೆ ಕರ್ತನ ಮೇಜಿನ ರಾಗುವವನು ತನ್ನ ಜೀವಿತ ಪರೀಕ್ಷಿಸ್ತಾನೆ, ಆಗದವನು ಅವನು ಭಯಪಡುತ್ತಾನೆ, ಪಾಪ ಬಿಡುವುದಿಲ್ಲ,
ರೂಪಾಂತರ ಕೈ ಬಿಡ್ಬಿಡ್ತಾನೆ. ಹಾಗಾದ್ರೆ ದೇವರ ಮನೆಯೊಳಗಡೆ ಇಂಥ ಎರಡೂ ಸ್ವಭಾವದ ಮನುಷ್ಯರು ಇದ್ದಾರೆ ಅಲ್ವಾ? ಹೌದು. ಹಾಗಾದ್ರೆ ನೀವು ಈಗ ಇಬ್ಬರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾವು ಈಗ ಪ್ರಖ್ಯಾತ ಮನುಷ್ಯರಿಗೆ ನಾವು ಹೇಳುವುದಂದರೆ ಅಪಸ್ಪಡೆ ಅವರು ಎಚ್ಚರವಾಗಬೇಕು. ಒಂದು ಎಚ್ಚರವಾಗದಿದ್ದರೆ ಅವರು 5 ಮಂದಿ ಎಚ್ಚರ ಆಗಬೇಕು. ಪ್ರಾರ್ಥನೆ ಜೀವಿತ, ಮೇನ್ ಪ್ರಾರ್ಥನೆ ಜೀವಿತದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಅವರು ದಿನಾಲೂ ಅವರು ವೈಯಕ್ತಿಕವಾಗಿ ದೇವರ ಸಂಗಡ ಅವರು ಹೆಚ್ಚು ಹೊತ್ತು ಪ್ರಾರ್ಥನೆ ಮಾಡುವವರು, ವಾಕ್ಯ ಓದುವವರು, ಧ್ಯಾನಿಸುವವರು, ವಿಧೇಯರಾಗುವವರು ಆಗಬೇಕು. ಆಮೇಲೆ ಅವರ ಆತ್ಮದಲ್ಲಿ ಯಾವಾಗಲೂ ಪವಿತ್ರ ಎಣ್ಣೆ ಅವರು ಏನು ಮಾಡಬೇಕು, ಇಟ್ಟುಕೊಳ್ಳುವವರು, ಅದು ಅವರ ದೀಪ ಉರಿಯುವಂತೆಯೇ ಮಾಡುವವರು ಆಗಬೇಕು. ಅಂದರೆ ಈಗ ಪ್ರಾರ್ಥನೆ ಮಾಡುವುದಂದರೆ ಯಾವ ರೀತಿಯಾಗಿ ಅವರಿಗೆ, ಅಂದರೆ ಅದರ ಮುಖಾಂತರ ಯಾವ ಬೆನಿಫಿಟ್ಗಳಾಗ್ತವೆ? ಅಂದರೆ ಈಗ ಪ್ರಾರ್ಥನೆ ಮಾಡುವುದರಿಂದ ಅವರ ಸ್ವಭಾವಗಳು ಹೋಗ್ತಾವ? ಅಂದರೆ ಪ್ರಾರ್ಥನೆ ಮಾಡುವಾಗ ಅವರಲ್ಲಿ ದೇವರ ಆತ್ಮ ಶಕ್ತಿ ಬರ್ತದೆ. ವಾಕ್ಯ ಓದುವಾಗ ಆ ಪವಿತ್ರ ಶಕ್ತಿ ಅಥವಾ ಪವಿತ್ರ ಅಭಿಷೇಕದಿಂದ ವಾಕ್ಯ ಓದುವಾಗ ಅವ್ರ ವಾಕ್ಯದಿಂದ ಅವರ ಸ್ವಭಾವವನ್ನು ಸಾಯಿಸಬೇಕು. ಅಪೊಸ್ತಲನಾದ ರೋಮ 8:13 ವಾಕ್ಯದಲ್ಲಿ ಜಸ್ಟ್ ಒಂದು ನೋಡಿ, ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಅಂತ ನಿಮ್ಗೆ ಹೇಳ್ತಾನೆ. ರೋಮ 8:13 ಓದಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಈಗ ಇಂಥವ್ರು ಇವರು ಶರೀರ ಅದು ಕಾಮ ಅಭಿಲಾಷಿದ ಅವರ ಆತ್ಮಿಕವಾಗಿ ಸಾಯುತ್ತಾರೆ ಅಷ್ಟೇ, ರೂಪಾಂತರ ಕೈ ಬಿಟ್ಬಿಟ್ಟು ನಿಶ್ಚಯ ಆಗ್ತದಲ್ಲ. ಮತ್ತೆ ಓದಿ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಈಗ ಪವಿತ್ರಾತ್ಮನಿಂದ ದೇಹದ ನಾಶ. ಈಗ ಪವಿತ್ರಾತ್ಮ ಅಂದರೆ ಒಬ್ಬ ವಿಶ್ವಾಸಿಯು ದಿನಾಲು ಪ್ರಾರ್ಥನೆ ಮಾಡುವುದಾದರೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡುವುದಾದರೆ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಉಪವಾಸ ಪ್ರಾರ್ಥನೆ ಮಾಡಿದರೆ ಅವನಲ್ಲಿ ಪವಿತ್ರಾತ್ಮ ಶಕ್ತಿ ತುಂಬಲ್ಪಡುತ್ತೆ. ಈ ಶಕ್ತಿ ತುಂಬಲ್ಪಟ್ಟು ಅವನ ದೇವರ ವಾಕ್ಯನ ಓದಿ, ವಾಕ್ಯ ಧ್ಯಾನ ಮಾಡಿ, ವಾಕ್ಯದ ಪರ ನಡೆಯುತ್ತಾರೆ. ಅವನೇನು ಮಾಡ್ತಾನೆ, ದೇವರ ತನ್ನ ಸರಿ ಆದನ್ನು ಸಾಗಿಸ್ತಾನೆ ಅಂತ, ಅವನು ಜೀವಿಸ್ತಾನೆ ಅಂಥವ್ರ ಪದ ಒಯ್ಯಲ್ಪಡುತ್ತಾನೆ. ಓಕೆ. ಈಗ ಪ್ರಾರ್ಥನೆ ಮಾಡಿದವನಿಗೆ ಏನಾಗ್ತದೆ, ಅವನಿಗೆ ಪಾಪ ಒಂದು ಗೊತ್ತುಂಟು, ಆದರೆ ಶಕ್ತಿ ಇಲ್ಲದೆ ಪುನಃ ಪಾಪ ಮಾಡ್ತಾನೆ. ಆಗ್ತದಲ್ಲ. ಈಗ ರೋಮ 7:20 ಪಾಪ ಮಾಡೋನು ಗೊತ್ತುಂಟು, ಪಾಪನ ಗೊತ್ತುಂಟು, ಅವರಿಗೆ ಅವನ ಶಕ್ತಿ ಇಲ್ಲದೆ ಪುನಃ ಪಾಪಕ್ಕೆ ದಾಸನಾಗ್ತಾನೆ. ಅದೇ ಪ್ರಾರ್ಥನೆ ಮಾಡುವವನಿಗೆ ಪವಿತ್ರ ಶಕ್ತಿ ಅವನಲ್ಲಿ ಬರ್ತದೆ. ಮತ್ತು ಪ್ರಾರ್ಥನೆ ಮಾಡ್ತಾನೆ, ವಾಕ್ಯ ಓದುವುದಾದರೆ, ವಾಕ್ಯ ವಿಧಾನ ಹೌದು, ಅವನೇನು ಮಾಡ್ತಾನೆ, ಪವಿತ್ರ ಶಕ್ತಿಯಿಂದ ಆ ಪಾಪವನ್ನು ಕೊಂದು ಹಾಕಿದೆ ಅಥವಾ ಪಾಪವನ್ನು ಸಾಯಿಸಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಇಲ್ಲದ ಅವನ ಪ್ರಾರ್ಥನೆ ಮಾಡೋವನ ಶಕ್ತಿ ಇಲ್ಲ. ಪ್ರಾರ್ಥನೆ ಬೇಕೇ ಬೇಕು. ಬುದ್ಧಿಯಲ್ಲಿ ಪ್ರೇರಣೆ ಮಾಡಬೇಕು. ಅದಕ್ಕೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ, ಅನ್ಯ ಭಾಷೆ ಪ್ರಾರ್ಥನೆ 60 ಬೆನಿಫಿಟ್ ಉಂಟು. 60 ಬೆನಿಫಿಟ್ ಅನ್ಯ ಭಾಷೆ ಪ್ರಾರ್ಥನೆ ಸಿಗ್ತದೆ. ಯಾವುದೆಲ್ಲ? ಒಂದು ಬೆನಿಫಿಟ್ ಆಗ್ತದೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ನಮ್ಮ ಆತ್ಮ ಡೈರೆಕ್ಟಾಗಿ ದೇವರ ಸಂಗಡ ಮಾತನಾಡ್ತದೆ. ಯಾವುದೇ ಗುಪ್ತ ಪಾಪಗಳಿದ್ದರೆ ಅದು ದೇವರಿಗೆ ಅರಿಕೆ ಮಾಡ್ತದೆ, ನಮ್ಮ ಮನಸ್ಸಿಗೆ ಮನವರಿಕೆ ಬರ್ತದೆ. ಆಗ ಅವರು ಮನಸ್ಸಿನಲ್ಲಿ ಸಹ ಪಾಪ ಅರಿಕೆ ಮಾಡಲಿಕ್ಕೆ ಸಾಧ್ಯ ಮಾಡ್ತದೆ. ಮತ್ತು ಅನ್ಯ ಭಾಷೆ ಪ್ರಾರ್ಥನೆ ಆತ್ಮ ಏನಿದೆ, ಆತ್ಮದಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತದೆ. ನಮ್ಮ ಒಳಗಿನ ಮನುಷ್ಯ ಅವನು ಅವರ ಆತ್ಮದಲ್ಲಿ ತುಂಬಲ್ಪಡ್ತಾನೆ. ಮೂರನೇದಾಗಿ ದೇವರಿಗೆ ಮೆಚ್ಚಿಕಾಗೋ ರೀತಿಯಲ್ಲಿ ನಾವು ಆತ್ಮಸತ್ಯದಿಂದಲೂ ದೇವರಿಗೆ ಒಳ್ಳೆಯ ರೀತಿಯ ಆರಾಧಕರು ಆಗ್ತೇವೆ ನಾವು. ಮತ್ತು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ನಮ್ಮೆಲ್ಲ ಚಿಂತೆಗಳನ್ನು ನಾವು ದೇವರಿಗೆ ಒಪ್ಪಿಸ್ಕೊಳ್ತೇವೆ. ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅಂಧಕಾರ ದುರಾತ್ಮಗಳನ್ನು ಹೋರಾಟ ಮಾಡ್ತೇವೆ. ಈಗ 60 ವಿಧದ ಪ್ರಯೋಜನ ಅನ್ಯ ಭಾಷೆಯಲ್ಲಿ ಉಂಟು. ಅದು ದಿನಾಲು ತಿಳಿಸಿ 1 ಗಂಟೆ ಆದವನು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋಣ ಆಗಬೇಕು. 1 ಗಂಟೆ ಆದವನು ಬುದ್ಧಿಯಲ್ಲಿ ಅವನು ಪ್ರಾರ್ಥನೆ ಮಾಡಬೇಕು. 2 ಗಂಟೆ ಅವನು ಅರ್ಧ ಗಂಟೆ ಆದರೂ ಒಂದು 5-10 ಚಾಪ್ಟರ್ ಓದುವನು. ಈ 2.5 ಗಂಟೆ ಅಂದರೆ ಈಗ ದಶಮಾಂಶ 10 ಭಾಗ ಕೊಟ್ಟ ಹಾಗೆ 20 ಗಂಟೆ 2 ಗಂಟೆ 20 ನಿಮಿಷ ಆದರೂ ಅಥವಾ 40 ನಿಮಿಷ ಆದರೂ ಕೊಡುವುದಾದರೆ ಅವನು 5 ಮಂದಿ ಬುದ್ಧಿವಂತಿಕೆಯ ಕನ್ಯಕೋಪದಲ್ಲಿ ರೂಪಾಂತರ ಎಚ್ಚರವಾಗುತ್ತಾನೆ. ಇಲ್ಲದಿದ್ದರೆ ಅವನು ಬುದ್ಧಿ ಇಲ್ಲದ ಕನ್ಯಕೋಪದಲ್ಲಿ ಇರ್ತಾನೆ. ಬುದ್ಧಿ ಇಲ್ಲದ ಏನು ಮಾಡ್ತಾನೆ, ತೂಕಾಡಿಸ್ತಾನೆ, ನಿದ್ದೆ ಮಾಡ್ತಾನೆ. ಯೇಸು ಬರುವಾಗ ಬಾಗಿಲು ತೊಟ್ಟುವಾಗ ಇಲ್ಲ, ಅವನು 7 ವರ್ಷದ ಅಂತುಕ್ರಿಸ್ತ ಆಳ್ವಿಕೆ ಹೋಗುವವನು ಆಗಬೇಕು. ಅಲ್ಲಿ ಒಂದು ರಕ್ತ ಸಾಕ್ಷಿ ಆಗದೆ ಅವನು ರಕ್ಷಣೆ ಒಂದು ಇಲ್ಲದೆ ಅವನು ನರಕಕ್ಕೆ ಹೋಗ್ತಾನೆ. ಅದೇ ಕಾಪ ಹೇಳ್ತಾನೆ, ಈಗಿನ ಕಾಲವು ಇನ್ನೂ ಆತ್ಮಿಕವಾಗಿ ನಿದ್ದೆ ಮಾಡುವ ಕಾಲವಲ್ಲ ಎಂಬುದಾಗಿ ಅವನು ಎಚ್ಚರಗೊಳ್ಳಿರಿ ಎಂದು ಹೇಳ್ತಾನೆ. ಮತ್ತು ಕತ್ತಲ ಸಂಬಂಧ ಆಯುಧಗಳು ಎಂದರೆ ಗಲಾತ್ಯರ ಪತ್ರಿಕೆ 5:19 ವಾಕ್ಯದಲ್ಲುಂಟು. ಜಸ್ಟ್ ಓದಿ ನೋಡಲ್ಲ. ಗಲಾತ್ಯ 5:19 21 ವಾಕ್ಯ. ಹೌದು, 19-21 ವಾಕ್ಯ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧಿಯಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಗಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದೊಂದೋತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ
ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ, ಅದಕ್ಕೆ ಅಂತದೆ ನಿದ್ದೆಯಿಂದ ನೋಡಿ, ಯಾರು ಈ ಪಾಪಿಗೆ ಗುಲಾಮರಾಗ್ತಾರೋ ಅವರಿಗೆ ಪ್ರೇಯರ್ ಮಾಡಲಿಕ್ಕೆ 1 ಗಂಟೆ ಪ್ರೇಯರ್ ಮಾಡಲಿ ಆಗೋದಿಲ್ಲ, ಅವರಿಗೆ ಬೈಬಲ್ ಓದಲೇ ಆಗೋದಿಲ್ಲ. ಅದಕ್ಕೆ ಆತ್ಮಕ ನಿದ್ದೆ ಮಾಡಿ ಈ ಕಲಾದ ಇದು ಕತ್ತಲೆ ಸಂಬಂಧ ಆಯುಧಗಳನ್ನು ಅವರು ಧರಿಸಿಕೊಳ್ತಾರೆ. ಈಗ ಬೆಳಕಿಗೆ ಅನ್ನೋ ಆಯುಧಗಳು ಯಾವುದೇ ತುಂಬ ಜನರು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳುವಂಥ ಕೆಲವು ಸಂಗತಿಗಳು ಹೇಳ್ತಾರೆ. ಹೌದು, ಅನೇಕ ಹೇಳ್ತಾರೆ. ಇದು ಯಾಕೆ, ಇದರಿಂದ ಏನು ಅಂದರೆ ಅವರಿಗೆ ಪ್ರಾರ್ಥನೆ ಅವ್ರಿಗೆ ಪ್ರಯತ್ನ ಮಾಡಲಿಕ್ಕೆ ಆಗುದು, ಅದಕ್ಕೆ ಅವ್ರು ಕೇಳ್ತಾರೆ. ಅನೇಕ ಹೇಳ್ತಾರೆ ಯೇಸು ಕ್ರಿಸ್ತನ ಪರಲೋಕದಲ್ಲಿ ವಿಜೃಂಭಣೆ ಮಾಡ್ತಾನೆ, ನಾವು ಪ್ರಾರ್ಥನೆ ಮಾಡೋದು ಬೇಡ ಅಂದರೆ ಅನೇಕರು ಹೇಳ್ತಾರೆ. ಅದಕ್ಕೆ ನೀವೇನು ಅದೇ ಹೇಳ್ತಾರೆ? ಅವ್ರ ಪ್ರಾರ್ಥನೆ ಬಗ್ಗೆ ಅವ್ರಿಗೆ ಅದರ ಮಾಹಿತಿ ಗೊತ್ತಾ, ಅದರ ಮಹತ್ವ ಗೊತ್ತಿಲ್ಲ, ಅವರು ವಾಕ್ಯ ಹುಡುಕಿ ಓದಲಿಲ್ಲ. ಈಗ ಪ್ರಾರ್ಥನೆ ಬಗ್ಗೆ ಓದಿಷ್ಟು ಹಾಲಕ್ಕೆ ಇನ್ನೂ ಪ್ರಾರ್ಥನೆ ತುಂಬ ದೇವರ ವಾಕ್ಯದಲ್ಲಿ. ಯೇಸು ಸ್ವಾಮಿ ಬೆಳಿಗ್ಗೆ ಎದ್ದು ಪ್ರಾರ್ಥಿಸ್ತಿದ್ರು, ರಾತ್ರಿ ಪ್ರಾರ್ಥಿಸಿದ್ರು, ಮಧ್ಯಾಹ್ನ ಪ್ರಾರ್ಥಿಸಿದ್ರು, ಶಿಷ್ಯನ ಆರಿಸುವ ಪ್ರಾರ್ಥಿಸಿದ್ರು, ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಿದ್ರು. ಮತ್ತೆ ಇಬ್ರಿ 5:7 ಹೇಳಿದ ಹಾಗೆ ಅಲ್ಲಿ ಕೂಡ ಕಣ್ಣೀರಿಟ್ಟು ದೇವರ ಮುಂದೆ ವಿಜ್ಞಾಪಿಸಿದ್ರು. ಅದು ಎಲ್ಲೂ ಕೂಡ ಇಲ್ಲ, ಅಲ್ಲಿ ಕೂಡ ಇದೆ ಅಲ್ವಾ? ಈ ರೀತಿಯಾಗಿ ದೇವರು ನಮಗೆ ಪ್ರಾರ್ಥನಾ ವಿಷಯದಲ್ಲಿ ಬಹಳ ಇಂಪಾರ್ಟೆನ್ಸ್. ಅಂದ್ರೆ ಪ್ರಾರ್ಥನೆ ಅಂದ್ರೆ ದೇವರು ಮತ್ತೆ ನಮಗೆ ಇರುವಂತ ಅನ್ಯೋನ್ಯತೆ, ಸಂಬಂಧ ಅಲ್ವಾ? ಅದನ್ನೇ ಬೇಡ ಅಂತ ಹೇಳುವುದು ಹೇಗೆ, ನನ್ಗೆ ಅರ್ಥ ಆಗ್ಲಿಲ್ಲ. ತುಂಬ ಅಂದರೆ ಯಾರೋ ಪಾಪವನ್ನು ಪ್ರೀತಿ ಮಾಡ್ತಾರೋ ಕುಯುಕ್ತಿ. ಹೌದು, ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಜೀವ ಬರ್ತದೆ. ಜೀವ ಬರುವಾಗ ಅದು ನಿಮ್ಮ ಪಾಪ ಇರುವಾಗ ನಿಮಗೆ ಮನಸ್ಸಾಕ್ಷಿ ಅಪರಾಧದಿಂದ ತೀರ್ಪು ಕೊಡುತ್ತದೆ. ಪ್ರಾರ್ಥನೆ ಮಾಡದಿದ್ದರೆ ಅವನ ಮನಸ್ಸು ಏನಿರ್ತದೆ ಕಠಿಣವಾಗ್ತದೆ, ಅವನ ಹೃದಯ ಕಠಿಣವಾಗ್ತದೆ, ಅವನ ಕಿವಿ ಮಂದವಾಗ್ತದೆ. ಅವನು ಎಷ್ಟು ಒಡೆದರೂ ಎಷ್ಟು ವಾಕ್ಯ ಪವರ್ಫುಲ್ ಬಂದರೂ ಅವನಿಗೆ ಒಳಗೆ ಹೋಗುವುದಿಲ್ಲ. ಅಂದ್ರೆ ಒಂದು ಸಲ ಕ್ರಿಸ್ತನನ್ನು ಅಂಗೀಕರಿಸಿ ಆತನನ್ನು ಅಂದ್ರೆ ಏನು ತಿರಸ್ಕರಿಸಿದವರು ಅಷ್ಟು ಸುಲಭ ಅಲ್ಲ ಅದು. ಹೌದು ಅಲ್ವಾ? ಅವರು ಹೌದು, ಇಷ್ಟೇ ಒಂದು ಕರ್ತನ ಸಭೆಯಲ್ಲಿ ಅವರು ಇದ್ದುಕೊಂಡು ಅವ್ರ ಕರ್ತನ ಮೇಜಿನಲ್ಲಿ ಪಾಲುಗಾರ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ತೀರ್ಪು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಕಣ್ಣು ಕಿವಿ ಮಂದಾಗ್ತಾರೆ. ದೇವರ ಅವರಿಗೆ ನಾಯಕರು ಬಂದರೆ ಅವ್ರು ಬಚಾವು, ಇಲ್ಲದರೆ ರಕ್ಷಣೆಗೆ ಬೀಳ್ತಾರೆ. ಮತ್ತು ಕೆಲವರು ಸಭೆ ಬಿಟ್ಟೇ ಹೋಗ್ತಾರೆ, ಅವರ ರಕ್ಷಣೆ ಕಳೆದುಕೊಳ್ಳೋ ಹಾಗೆ. ಕೆಲವು ಸಭೆ ಬೇಡ ಮನೇಲಿ ಕುಳಿತುಕೊಳ್ಳಕ್ಕೆ ಎಷ್ಟು ಮಂದಿ ಇದ್ದಾರೆ, ಯಾವುದೇ ಸಭೆ ಸರಿಯಿಲ್ಲ ಮನೇಲಿ ಅವರ ರಕ್ಷಣೆ ಕಳೆದುಕೊಳ್ತಾರೆ. ಅದು ಯಾಕೆ ಬರ್ತದೆ ಅಂದರೆ ಅದೇ ವಾಕ್ಯ ನೀವು ಹೇಳಿದಾಗ ನೋಡಿ, ಪ್ರಾರ್ಥನೆ ಬೇಡ. ಪ್ರಾರ್ಥನೆ ಮಾಡುವಾಗ ನಿಮ್ಮ ಪಾಪ ತೋರಿಸ್ತದಲ್ಲ, ಪ್ರಾರ್ಥನೆ ಮಾಡಿದ ಕೂಡಲೇ ನಿಮಗೆಲ್ಲ ಪಾಪದ ಬಗ್ಗೆ ನೆನಪು ಬರ್ತದೆ. ಆಗ ಪಾಪ ಬಿಡಲಿಕ್ಕೆ ಬೇಡ, ಅವರಿಗೆ ಚಾಯ್ಸ್ ನಿಮ್ಮದಲ್ಲ. ಈಗ ನಿಮಗೆ ಗೊತ್ತುಂಟು, ನೀವು ಈ ಆ್ಯಪಲ್ ಅದಕ್ಕೆ ಹುಳ ಉಂಟು, ಅದರಲ್ಲಿ ಏನುಂಟು, ಒಂದು ರೋಗ ಒಂದು 2 ಆ್ಯಪಲ್ ನಿಮ್ಮ ಮುಂದೆ ಇಟ್ಟಿದೆ. ಒಂದು ಆ್ಯಪಲ್ ಒಳ್ಳೆ ಹಣ್ಣಾಗಿ ಉಂಟು, ಇನ್ನೊಂದು ಆ್ಯಪಲ್ನಲ್ಲಿ ಕೆಲವು ಕ್ರಿಮಿ ಕೀಟಗಳು ಅದು ಬಂದು ಸ್ವಲ್ಪ ಇದೆ. ಈಗ ನೀವು ಅದನ್ನೇ ಬೇಕೆಂದರೆ ಎಂತ ಮಾಡಲಾಗ್ತದೆ? ಈಗ ಅದ ಮತ್ತು ಅವಳಿಗೆ ದೇವರು ಇಡೀ ತೋಟ ಹಣ್ಣು ತಿನ್ನಬಹುದು ಹೇಳಿದನು. ಒಂದು ಮರದ ಹಣ್ಣು ಮಾತ್ರ. ಈಗ ಚಾಯ್ಸ್ ಯಾರು ಮಾಡಿದವರು? ದೇವರು ಮಾಡಿದ, ಅವರು ಮಾಡಿದ್ದು ಹಾಗೆ. ಹಾಗೆ ವಿಶ್ವಾಸಗಳಿದ್ದು ಚಾಯ್ಸ್ ಕೊಟ್ಟಿದ್ದಾರೆ. ಯಾರಿಗೂ ಬಲವಂತ ಯಾವುದಿಲ್ಲ. ನಮ್ಮ ಶರೀರ ನಮಗೆ ಪ್ರಾರ್ಥನೆ ಮಾಡಬೇಡ, ಮಲಗು ಹೇಳ್ತದೆ ನಮ್ಮ ಶರೀರ. ನಾವು ಅದಕ್ಕೆ ಏನು ಮಾಡಬೇಕು? ಎಲ್ಲರನ್ನ ಬಿಟ್ಟುಕೊಂಡು ನಾವು ಅದಕ್ಕೆ ಜಜ್ಜಬೇಕು. ಮತ್ತು ಎದ್ದ ಕೂಡಲೇ ಕೂತ್ಕೊಂಡು ನಿದ್ದೆ ಬರ್ತದೆ, ಸ್ವಲ್ಪ ವಾಕಿಂಗ್ ಮಾಡಿ ಎಲ್ಲ ಮಾಡ್ಕೊಂಡು ಏನು ಮಾಡಬೇಕು ಅಂತ ಬೇಕು. ಅಲ್ಲಿ ನೀವು ಪ್ರಾರ್ಥನೆಗೆ ಎದ್ದ ಕೂಡಲೇ ಕೂತ್ಕೊಂಡು ನಿದ್ದೆ ಬರ್ದಿಲ್ಲ. ಈಗ ನೀವೇನು ಮಾಡ್ತೀರಿ? ಈಗ ನಾವೇನು ಮಾಡ್ತೀವಿ? ನಾವು ವಾಕಿಂಗ್ ಮಾಡ್ತೇವೆ, ಮುಖ ತೊಳಿಯುತ್ತೆ, ಹಾಗೆಲ್ಲ ಓಟ ಮಾಡಿ ಪ್ರೇಯರ್ ಮಾಡ್ತೇವೆ. ಸರಿ ಅಂತದೆ. ಇವತ್ತು ತುಂಬ ಚಳಿ, ನಿಜವಾಗಿ ಸ್ವಲ್ಪ ಮಲಗುವ ನಂತರ ಪ್ರೇಯರ್ ಮಾಡುವ ಅಲ್ಲ. ಈಗ ನಮ್ಮ ಮನಸ್ಸು ಶರೀರವು ನಮ್ಗೆ ಏನು ಮಾಡ್ತದೆ? ಪ್ರಾರ್ಥನೆಗೆ ಒಪ್ಪುವುದಿಲ್ಲ. ಅದು ನಮ್ಮ ಶರೀರವನ್ನು ಜಜ್ಜುವುದಾದರೆ ಮಾತ್ರ ಆಗ್ತದಲ್ಲ. ಈಗ ಅನೇಕ ವಿಷಯ ಜಜ್ಜಲಿಕ್ಕೆ ಬೇಡ, ಮತ್ತೆ ಮಾಡುವ, ಬಸ್ಸಿಗೆ ಹೋಗೋ ಪ್ರೇಯರ್ ಮಾಡುವ, ಹಾಗೆ 5 ನಿಮಿಷ ಪ್ರೇಯರ್ ಮಾಡ್ತಾರೆ. ಹಾಗೆ ಮಾಡಿ ಏನಿರ್ತದೆ, ಅವರ ಮನಸ್ಸು ರಕ್ತ ಮಾಂಸಕ್ಕೆ ಅಂಟಿಕೊಳ್ಳುತ್ತದೆ. ಮತ್ತು ಅಂಥ ಮನಸ್ಸು ದೇವರಿಗೆ ಒಳಗಾಗೋದಿಲ್ಲ. ಅದಕ್ಕೆ ವಾಕ್ಯ ನೋಡೋಪ್ಪರೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 5-8 ವಾಕ್ಯವಿದೆ. ಅಲ್ಲಿ ಇನ್ನೂ ಅತಿ ಸ್ಪಷ್ಟ ಹೇಳ್ತಾನೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 5-8 ವಾಕ್ಯವಿದೆ. ಶರೀರ ಭಾವ ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರದ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳು ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಲಾರರು. ಅಲ್ಲಿ ಸರಿ ಉಂಟು. ಈಗ ಶರೀರ ಭಾವನ ಅನುಸರಿಸುವುದು ಅಂದರೆ ಅರ್ಥ ಪಾಪವನ್ನು ಮಾಡಲಿಕ್ಕೆ
ಅವನು ತನ್ನನ್ನೇ ಒಪ್ಪಿಸಿಕೊಡುವನು. ಆತ್ಮಮನಸ್ಸು ಅಂದರೆ ಏನು? ದೇವರ ವಾಕ್ಯಕ್ಕೆ ವಿಧಾನಗಳಿಗೆ ಒಪ್ಪಿಸಿಕೊಡುವನು. ಶರೀರ ಭಾವವನ್ನು ಅನುಸರಿಸೋರು ಅವನ ಮನಸ್ಸು ಇರ್ತದೆ ಯಾವಾಗ ಕುಡಿಯುವುದು ಅಲ್ಲ, ಯಾವಾಗ ಪಾಪ ಅದೇ ಬಗ್ಗೆ ಇರ್ತದೆ. ಪವಿತ್ರ ಮನಸ್ಸು ಏನು ಮಾಡ್ತಾನೆ? ಯಾವಾಗ ಪ್ರಾರ್ಥನೆ ಮಾಡುವ, ಯಾವ ವಾಕ್ಯ ಓದುವ ಅಲ್ಲ, ಇದೇ ಇರ್ತದೆ. ಈಗ ನೋಡಿ, ಪವಿತ್ರ ಮನಸ್ಸು ಮಾಡಿದರೆ ಅವನಲ್ಲಿ ಜೀವವು, ಸಂತೋಷವು, ಶಾಂತಿ. ಶರೀರ ಭಾವದ ಮೇಲೆ ಮನಸ್ಸಲ್ಲಿ ಚಿಂತೆ, ನಿರಾಶೆ ಇದೆಲ್ಲಿರ್ತದೆ. ಅಂಥ ಮನಸ್ಸು ದೇವರು ನಿಮಗೆ ಒಳಪಡುವುದೂ ಇಲ್ಲ, ಒಳಪಡೋದಕ್ಕಾಗುವುದೇ, ಮತ್ತು ಅಂಥ ದೇವರ ಮೆಚ್ಚುಗೆ ಆಗುವುದಿಲ್ಲ. ಪ್ರೈಸ್ ಗಾಡ್. ದೇವ ಮಕ್ಕಳೇ, ವಿಶೇಷವಾಗಿ ಇವತ್ತು ನಾವು ಕೇಳಿದ್ದೇವೆ, ನಿದ್ರೆಯಿಂದ ಎಚ್ಚರಗೊಳ್ಳುವ ಕಾಲ ಅಥವಾ ಆತ್ಮಿಕವಾದ ಮನುಷ್ಯನು ಪ್ರಾಕೃತಿಕವಾಗಿ ಕೂಡ ಇರ್ತಾನೆ. ಕೆಲವರು ಆ ಆತ್ಮಿಕ ಸಭೆಯಲ್ಲಿ ಪ್ರಾಕೃತಿಕರು ಮತ್ತು ಆತ್ಮಿಕವಾಗಿರುವವರು ಇಬ್ಬರೂ ಇದ್ದಾರೆ. ಪ್ರಾಕೃತಿಕವಾಗಿರುವವರಿಗೆ ಹೇಳುವುದಿಷ್ಟೇ, ಸಂಪೂರ್ಣ ಮಾನಸಾಂತರ ಹೊಂದಿರಿ, ಆತ್ಮಿಕವಾಗಿರುವಿಗೆ ಇನ್ನೂ ಹೆಚ್ಚಾಗಿರಿ, ದೇವರ ಮಹಿಮೆ ನಿಮ್ಮದಾಗಲಿ. ಅಷ್ಟೇ ಅಲ್ಲ, ಈ ಕೊನೆಯ ಕಾಲವಾಗಿದೆ. ಖಂಡಿತವಾಗಿ ನಿದ್ರೆಯಿಂದ ಎಚ್ಚರಗೊಳ್ಳುವ ಕಾಲ ಅದು ഇരുಳು ಮಟ್ಟಿಗೆ, ಆದರೂ ಕಂಪ್ಲೀಟಾಗಿ ഇരുಳು ಮುಕ್ತಾಯ ಆಗೋ ಸಮಯ ಹತ್ತಿರವಾಗಿದೆ, ಬೆಳಕು ಬರೋ ಸಮಯ ಹತ್ತಿರವಾಗಿದೆ. ನಿಮ್ಮನ್ನು ದೇವರ ಮುಂದೆ ಮಾನ್ಯರಾಗಿಯೂ ಮೆಚ್ಚುಗೆಯಾಗಿಯೂ ಪ್ರಿಯರಾಗಿಯೂ ಇನ್ನು ಹೆಚ್ಚಾದ ಪರಿಶುದ್ಧತೆಯಲ್ಲಿ ನಡೆಸಿಕೊಳ್ಳ್ರಿ. ಪ್ರಾರ್ಥಿಸುವ. ತಂದೆ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಇವತ್ತಿನ ವಾಕ್ಯದಲ್ಲಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮುಖಾಂತರವಾಗಿ ಈ ಕೇಳಿದ ಪ್ರತಿಯೊಬ್ಬರಲ್ಲಿ ಮಾನಸಾಂತರ, ಪಾಪ ಪಶ್ಚಾತ್ತಾಪ ಉಂಟಾಗಲಿ. ದೇವರ ಭಯ, ದೇವರ ಪ್ರೀತಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಅಂತ ಬೇಡ್ತೇನೆ ಸ್ವಾಮಿ. ನೀನು ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಆಶ್ಚರ್ಯ ಚಾನಲನ್ನು, ಸೇವಕರು, ನನ್ನನ್ನು ಎಲ್ಲರನ್ನೂ ಆಶೀರ್ವಿಸಿ ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಜೀವ ತಂದೆಯೇ, ಆಮೇನ್. ಮತ್ತೊಮ್ಮೆ ಬರುವ ತನಕ ಆಶ್ಚರ್ಯ ಚಾನಲ್ ವೀಕ್ಷಿಸ್ತೀರಿ. ವಂದನೆಗಳು. ಆಮೇನ್.